ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸುಸ್ವಾಗತ ಅಂತೇಳಿ ನಗರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಾವು ರಾತ್ರಿ ಹೋಗ್ತಿದ್ವಿ, ಫುಲ್ ಮಳೆ ಬಂತು. ನಮಗೆ ಇನ್ನೊಂದು ಮೂಡ್ ಬೇರೆ ಅಪ್ಸೆಟ್ ಆಗಿಬಿಡ್ತು. ಟ್ರಾನ್ಸ್ಪೋರ್ಟ್ನೂ ದಿಲ್ಲಿಗೆ ಅಂತೇಳಿ ಲೋಡ್ ಮಾಡಿಸಿದ್ರು ಕರೆಸಿ. ನಗರ ಹತ್ರ ಬಂದಮೇಲೆ ರಾತ್ರಿ ಫೋನ್ ಮಾಡಿ ನೀನು ಅಹಮದಾಬಾದ್ಗೆ ಹೋಗಪ್ಪ ಅಂದರು. ಅಣ್ಣ ನಾನು ದಿಲ್ಲಿಗಲ್ಲ ನಾನು ಲೋಡ್ ಮಾಡಿಸಿರೋದು ನೀವಂದರೆ, ಇಲ್ಲ ಪಾರ್ಟಿ ಅಹಮದಾಬಾದಿಗೆ ಕಳಿಸಂತಿದ್ದಾನೆ, ಅಹಮದಾಬಾದಿಗೆ ಹೋಗ್ಬಿಡು, ಅಲ್ಲಿ ಬೇಗ ಅನ್ಲೋಡ್ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾನೆ ಅಂದ. ಅಲ್ಲಣ್ಣ ದಿಲ್ಲಿ ಅಂತ ಲೋಡ್ ಮಾಡಿಸಿ ದಿಲ್ಲಿಗೆ ಬಿಲ್ ತೆಗೆದು ಬಿಲ್ ಇಟ್ಕೊಂಡು ಅಹಮದಾಬಾದ್ನಾಗ ಹೋಗಿ ಖಾಲಿ ಮಾಡಿದರೆ ಹೆಂಗಣ್ಣ ಅಂತಂದರೆ, ನಾವು ಬಿಲ್ಲು ಬೇರೆದು ಕಳಿಸ್ತಾನೆ ಕಂಪ್ನಿಯಂದ್ರೆ ಎಲ್ಲ ಮಾತಾಡಿದ್ದು ನಾನು, ನೀನು ಹೋಗ್ತಾ ಇರು ಅಂತ ಹೇಳಿದರು. ಅಲ್ಲ ಗುರು, ನಾವು ದಿಲ್ಲಿಗೆ ಲೋಡ್ ಮಾಡಿ ಅಹಮದಾಬಾದ್ಗೆ ಹೆಂಗೆ ಹೋಗ್ಬೇಕಂದ್ರೆ, ನೀನು ಅಹಮದಾಬಾದ್ಗೆ ಹೋಗಪ್ಪ ಅಂತಂದ್ರು. ಎಂಥ ಮೋಸ ಆಗ್ಬಿಡ್ತೆ ಅಂತೀರಾ. ನಮಗೆ ರಾತ್ರಿ ಗಾಡಿನೇ ಓಡಿಸ್ಲಿಲ್ಲ ನಾವು. ನಗರಾಗ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲೇ ಪೆಟ್ರೋಲ್ ಬಂಕ್ ನೀವು ಹಾಕೊಂಬಿಟ್ಟು ನಾವು ರಾತ್ರಿ ಮಳೆ ಬಂತು ಅಂತೇಳಿ ಗಾಡಿ ಸೈಡ್ಗೆ ಹಾಕಿದ್ವಿ. ದಾರಿ ಏನೇನು ಕಾಣಲಿಲ್ಲ ಅಂತ ಮಳೆ ಬಂತು. ಅದ್ರಾಗ ಇವ್ರು ಬೇರೆ, ನಾವು ಅದಕ್ಕೆ ಬೇಜಾರಾಗಿ ರಾತ್ರಿ ಮಕ್ಕೊಂಬಿಟ್ವಿ. ಅದ್ರಾಗ ದಿಲ್ಲಿ ಹೋಗೋ ಗಾಡಿ ಅಹಮದಾಬಾದ್ ಹೋಗಂದ್ರು ಇನ್ನೂ ಬೇಜಾರಾಗ್ಬಿಡ್ತಾನೆ. ನಮ್ಮ ಟ್ರಾನ್ಸ್ಪೋರ್ಟ್ನ ಮೇಲೆ ಭಾರಿ ಸೀಟ್ ಬಂದ್ಬಿಡ್ತು ನನಗೆ. ತಿರ್ಗಾ ಕಂಪ್ನಿಯವ್ರು ಯಾರೋ ಇನ್ಚಾರ್ಜ್ ಅಂತ ಅವ್ರ ಲೈನಿಗೆ ತಗೊಂಡು ಅಹಮದಾಬಾದ್ಗೆ ಹೋಗ್ರಿ, ನಮ್ದು ಅಲ್ಲೇ ಕಂಪ್ನಿ ಇದೆ, ಅಹಮದಾಬಾದ್ಗೆ ಮಾಲ್ ಅರ್ಜೆಂಟ್ ಐತೆ, ಅಹಮದಾಬಾದ್ನೇ ಖಾಲಿ ಮಾಡಿಸ್ತೀನಿ. ದಿಲ್ಲಿ ಅಂದರೆ 3 ದಿವಸ ಕಾಯ್ಬೇಕು. ದಿಲ್ಲಿಗೆ ಅಲ್ಲೊಂದು 2-3 ದಿವಸದ ಮುಂಚೆ ಗಾಡಿ ಲೋಡಾಗಿ ಹೋಗಿದ್ದಾವೆ, ಅವು ಖಾಲಿ ಆಗೋದು ಲೇಟ್ ಆಗ್ತದೆ. ನೀವು ಅಹಮದಾಬಾದ್ಗೆ ಹೋಗ್ರಿ, ಅಹಮದಾಬಾದ್ನೇ ಖಾಲಿ ಮಾಡಿಸ್ತೀನಿ ಅಂದ್ರೆ ಅವ್ರ ಕಂಪ್ನಿಯವರು. ಇದು ಅಂಥದ್ದು ಅಂದ್ಕೊಂಡು ಬೇಜಾರಾಗಿ ಮಕ್ಕಂಡು ಬೆಳಗ್ಗೆ ಎದ್ದು ಹೋಗ್ತಾಯಿದ್ದೀವಿ. ಬೆಳಿಗ್ಗೆ 4 ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ವಿ, ಅದು ಅಲಾರಾಮೇ ಬಂದಿಲ್ಲ. 6:15 ಎಚ್ಚರ ಆಯ್ತು. ಇವಾಗ ಹೋಗ್ತಾಯಿದ್ದೀವಿ. ರೋಡ್ ಹಂಗೆ ಗುಂಡಿ ಬಿದ್ದುಬಿಟ್ಟಿದ್ದಾವೆ. ರೋಡ್ ಮಾಡ್ತೀವಿ ಅಂತೇಳಿ ರೋಡ್ ಬಂದ್ ಮಾಡಿದ್ರು. ಆ ಕಡೆದು ಅಷ್ಟೇ ನೋಡಿ ರೋಡ್ ಮಾಡಿರೋದು. ಎಲ್ಲಿ ರೋಡ್ ಮಾಡಿದ್ರು ಏನೋ, ಎಲ್ಲ ಗುಂಡಿ ಬಿದ್ದಾವೆ. ಅದೇ ಗುಂಡೆಗೆ ಹೋಗ್ಬೇಕು. ಇವಾಗ ಈ ಕಡೆ ಸೂರತ್ ಮೇಲೆ ಬೇರೆ ಹೋಗಂಗಿಲ್ಲ. ಹೈಟ್ ಲೋಡ್ ಐತೆ ಗಾಡಿ. ಅಲ್ಲಿ ಹೋದ್ರೆ ಒಂದು 5-6 ಸಾವಿರ ಕೇಸ್ ಹಾಕ್ತಾನೆ. ಸೋನ್ಗಾಡ್ ಆರ್ಟಿವಾಗ ಕಾಯ್ದಿರ್ತಾನೆ. ನೋಡೋಣ ಯಾವುದನ್ನು ಬೇರೆ ದಾರಿಲಿ ಹೋಗೋಣ, ಇಲ್ಲಾಂದರೆ ಈ ಕಡೆ ದುಲಿಯಾದಿಂದ ಹೋದ್ರಾತು. ಇವಾಗ ಮಾಲೆಗಾವ್ನ ಕ್ಲಾಸಿಗೆ ಗಾಡಿ ಹೋಗ್ತಿಲ್ಲ, ಅಲ್ಲೇನೋ ರೋಡ್ ಬಂದ್ ಮಾಡ್ಯಾರಂತೆ. ಮಾಲೆಗಾವ್ನಿಂದ ರೋಡ್ ಬಂದ್ ಮಾಡ್ಯಾರಂತೆ. ಇವಾಗ ಎಕ್ಕಡೆ ಹೋಗ್ಬೇಕಪ್ಪ ಅಂದರೆ ದುಲಿಯ ಅಂದ್ರೆ ಸೀದಾ ಅಲ್ಲಿಂದ ಅಂಕಲೇಶ್ವರ್ಗೆ ಹೋಗುತ್ತೆ. ಹಂಗೆ ಹೋಗ್ಬೇಕು. ಬನ್ನಿ ಮುಂದೆ ನೋಡಿ ಎಲ್ಲಾದರೂ ಸಿಗೋಣ. ಮೊದಲು ಈ ರೋಡು ಎಷ್ಟು ಗುಂಡಿ ಬಿದ್ದಿತ್ತು ಅಂದರೆ, ಇಲ್ಲಿ ಗಾಡಿನೇ ಪಾಸ್ ಆಗ್ತಿದ್ದಿಲ್ಲ, ಅಷ್ಟು ಗುಂಡಿಗಳು ಬಿದ್ದಿದ್ವು. ಇವಾಗ CC ರೋಡ್ ಮಾಡಿದ್ದಾರೆ 2 ಕಡೆರು. ಈ ಬೈಕ್ನವ್ರಿಗೆ ಎಷ್ಟು ದಾರಿ ಇದ್ರೂ ಸಾಲದೆ ನೋಡಿದ್ರು. ಇಲ್ಲೆಲ್ಲ ರಾತ್ರಿ ಪಾಸ್ ಮಾಡ್ಬೇಕಾಗಿತ್ತು ನಾವು. ಮಳೆ ಬರೋದ್ರಿಂದ ನಿಂತ್ಕೊಂಬಿಟ್ವಿ. ಬೆಳಗ್ಗೆ ಎಷ್ಟು ಪಜಿತೀವಿ ನೋಡಿ. ಇವಾಗ ಶಿರಡಿ ಕೋಪರ್ಗಾಂವ್ ದಾಟು ಹೋಗ್ತಾ ಇದ್ದೀನಿ. ಈ ರೋಡ್ ಇನ್ನೂ ಎಲ್ಲಿವರೆಗೂ ಮಾಡಿದಾರ ಗೊತ್ತಿಲ್ಲ. ಈ ರೋಡ್ನಾಗ ಬರ್ದ ಭಾಳ ದಿವಸ ಆಯ್ತು ನಾನು. ಯಾವಾಗ ಬಂದಿದ್ನಂದ್ರೆ ಗುರು, ನಾನೇನೋ ರೋಡ್ ಪೂರ್ತಿ ಮಾಡಿದಾರ ಅಂತ ನೋಡಿದರೆ ಇಲ್ಲೇ ಒಂದು ಸ್ವಲ್ಪ ದೂರ ಮಾಡಿದ್ದಾರೆ. ಇಲ್ಲಿಂದ ಇಟ್ಲಾಗ ಅದೇ ಗುಂಡಿ ರೋಡು. ಮುಂದೆ ಒಂದು ಚೂರು CC ರೋಡ್ ಕಾಣ್ತೈತೆ. ಗಾಡಿನೇ ಹೋಗಲ್ಲ ನೋಡಿದ್ರು ಇಂಥ ಗುಂಡಿಗಳು. ಅದ್ರಾಗ ಇವರು ಬರೀ ನಾಟಕ ಮಾಡ್ತಾರೆ, ಗಾಡಿಗಳು ಹೋಗಲ್ಲ. ಈ ಬೈಕ್ನವ್ರ ಕಾಲಾಗ ಸಾಕಾಗ್ಬಿಟ್ಟೈತೆ ನಮಗೆ. ಎಲ್ಲಿ ನೋಡಿದ್ರೆ ಅಲ್ಲೇ ತೂರ್ತಿರ್ತಾರೆ. ಲೆಫ್ಟ್ ಸೈಡ್ ಓವರ್ಟೇಕ್ ಮಾಡೋಕ್ಕಾಗುತ್ತಾ? ಇಲ್ಲ ಗುರು, ಲಟ ಆಗ್ತೈತೆ. ಗಾಡಿನ ಮುಗಿತೈತೆ. ಏನೋ ಕಬ್ಬನ ಲೋಡ್ ಮಾಡಿದ್ದಾನೆ, ಕಟ ಅಂತೈತೆ. ನಾವು ಹೇಳ್ಕೊಂಡು ಹೋಗ್ಬಿಡೋಣ ಓವರ್ಟೇಕ್ ಮಾಡ್ಕೊಂಡು. ಅವ್ರಿಂದ ನಾವು ಬರೋಕ್ಕಾಗಲ್ಲ. 6 ವೀಲ್ ಅದು ಒಂಚೂರು ಗುಂಡಾಗಿ ಇಳಿದ್ರೆ ಮುಗ್ದ ಅಲ್ಲಾಡ್ದದು ಗಡ ಅಂತೇಳಿ. ನೋಡಿ ಹೆಂಗೈತೆ ರೋಡು. ಇದೇ ದಾರಿಗೆ ಹೋಗ್ಬೇಕು. ಈ ದಾರಿ ಬಿಟ್ಟರೆ ಬೇರೆ ದಾರಿ ಇಲ್ಲ ನಮಗೆ. ಮುಂದೆ ಯಾಕೋ ಡೈವರ್ಷನ್ ಐತೆ. CC ರೋಡ್ ಏನಾರು ಮಾಡಿದಾರೇನೋ ಗೊತ್ತಿಲ್ಲ. ಭಾಳ ದಿವಸ ಆಯ್ತು ನೋಡ್ದೆ, ಒಂದು 3-4 ತಿಂಗಳ ಮೇಲೆ ಆಯ್ತು. ಲಾಸ್ಟ್ ಟ್ರಿಪ್ಪು ಎಲ್ಲಿಗಪ್ಪ ಹೋಗಿದ್ದಂದ್ರೆ ನಾನು ಈ ರೋಡ್ನಾಗೆ ಯಾವಾಗೋ ಹೋಗಿದ್ದು ಒಂದು 3-4 ತಿಂಗಳ ಮೇಲೆ ಆಗ್ಬಿಡ್ತು. ಅಹಮದಾಬಾದ್ ಇವಾಗ ಹೋಗ್ತಾಯಿದ್ದೀನಿ. ಅದು ನಮಗೆ
ಟ್ರಾನ್ಸ್ಪೋರ್ಟ್ನವರು ಮೋಸ ಮಾಡಿರೋದು. ಅಹಮದಾಬಾದಿಗಿರೋ ಮಾಲ್ನ ದಿಲ್ಲಿ ಅಂತೇಳಿ ಕರೆಸ್ಕೊಂಡ್ರು ನಾವು. ನಮಗೆ ಈಗ ಏನು ಮಾಡೋಂಗಿಲ್ಲ, ಹೋಗಿ ನಾಳೆ ಖಾಲಿ ಮಾಡಿ ಅಹಮದಾಬಾದಿಂದನೇ ಲೋಡ್ ಮಾಡಿದ್ರು ಅದು ಮುಂದಕ್ಕೆ ನೋಡೋಣ. ಇನ್ನು ಎಲ್ಲೆಲ್ಲ ಹೋಗ್ಬೇಕಂತ ಎಸ್ಟಿಮೇಟ್ ಹಾಕಿ ದಿಲ್ಲಿಗೆ ಲೋಡ್ ಮಾಡಿದ್ದು ನಾವು. ಎಲ್ಲ ಮೂಡ್ ಆಫ್ ಆಗಿಬಿಟ್ಟದು ನಮಗೆ. ನೋಡೋಣ, ಇದನ್ನು ನಾಳೆ ಖಾಲಿ ಮಾಡ್ತೀವಿ ಅಂತ, ಖಾಲಿ ಮಾಡಿಸ್ತೀವಿ ಅಂತಾನೆ. ಇನ್ನು ಫಸ್ಟ್ ಗಾಡಿ ನಮ್ಮದೇ ಅಂತ ಹೋಗ್ತಿರೋದು ಅಲ್ಲಿಗೆ. ಶಾಂಪಲ್ಲಿಗೆ ಅಂದರೆ ಬೇಗ ಖಾಲಿ ಆಗ್ತದೆ. ಫಸ್ಟ್ ಗಾಡಿ ಶಾಂಪಲ್ಲಿಗೆ ಬೇಗ ಖಾಲಿ ಮಾಡ್ತಾರೆ. ಖಾಲಿ ಆದರೆ ಅಲ್ಲಿಂದನೇ ಲೋಡ್ ಮಾಡೋಣ. ರನ್ನಿಂಗ್ದಾಗೆ ತಿಂಡಿ ಮಾಡ್ತಿದ್ದೀವಿ ಗುರು ನಾವು. ಈ ರೋಡು ಎಷ್ಟು ಟ್ರಾಫಿಕ್ ಅಂತೀರಾ. ಇವಾಗ ನಾವು ಮಾಲೆಗಾಂವ್ ಹೋಗೋಷ್ಟೊತ್ತಿಗೆ ಇಲ್ಲೇ ಮಧ್ಯಾಹ್ನ 1 ಗಂಟೆ 2 ಗಂಟೆ ಆಗಿಬಿಡ್ತೈತೆ. ಬೇರೆ ರೋಡ್ನಾಗ ಹೋಗ್ಬಿಡೋಣ, ಸೋನಗಿರಿ ಸಂದೂರ್ ಬಾರ್ ಮೇಲೆ. ಈ ಕಡೆ ಹೋದರೆ ಸುಮ್ಮನೆ ಒಂದು 10-15 ಸಾವಿರ ರೂಪಾಯಿ ಆನ್ಲೈನ್ ಕೇಸ್ ಹಾಕ್ಬಿಡ್ತಾರೆ. ಹೈಟ್ ಐತೆ, ತಿನ್ನಂಗಲ್ಲ ಉಂಡಂಗಲ್ಲ, ಸುಮ್ಮನೆ ಯಾಕೆ ಕಂಡರ್ ಬಾಯ್ ಹಾಕಿಡೋದು. 2,000 ಡೀಸೆಲ್ ಜಾಸ್ತಿ ಕುಡಿದ್ರೆ ಕುಡಿಲಿ, ಹಿಂಗೆ ಹೋಗ್ಬಿಡೋಣ ಸೋನಗಿರಿ ಮೇಲೆ. 50 ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ, ಎಲ್ಲ ಅಲ್ಲೇ ಬರ್ತತೆ. ಬನ್ನಿ ಇದನ್ನ ಪಾಸ್ ಮಾಡಿ ಸಿಗೋಣ. ಇವಾಗ ಅಂತೂ ಇಂತೂ ದುಲಿಯಾ ರೋಡ್ ದಾಟಿ ಇದು ಮಾಲೆಗಾಂವ್ ರೋಡ್ ದಾಟಿ ದುಲಿಯಾ ಹೈವೇ ಹತ್ತಾ ಇದ್ದೀವಿ. ಮುಂಬೈ ಆಗ್ರಾ ಹೈವೇ. ಈ ರೋಡ್ನಾಗ ನಾವು 70 ಕಿಲೋಮೀಟ್ರ್ ಹೋಗಿ ಲೆಫ್ಟಿಗೆ ಹೋಗ್ಬೇಕು. ದಿಲ್ಲಿಗೆ ಆಗಿದ್ದರೆ ಇದೇ ರೋಡ್ ಹಿಡ್ಕೊಂಡು ಸೀದಾ ಹೋಗ್ಬಿಡ್ತಿದ್ವಿ. ದಿಲ್ಲಿಗೆ ಆಗಿದ್ರೆ ನಾವು ರಾತ್ರಿ ನಿಲ್ತಿದ್ದಿಲ್ಲ, ಅಲ್ಲಿ ಸೀದಾ ಹೋಗ್ಬಿಡ್ತಿದ್ವಿ. ತಿರ್ಗಾ ನಮ್ಮ ಓನರಿಗೆ ಫೋನ್ ಮಾಡಿ ಹೇಳ್ದೆ, ಅಣ್ಣ ಈ ಥರ ಆಗ್ಬಿಡ್ತು, ಏನು ಮಾಡೋಣ ಅಂತಂದು. ಏನಾತಪ್ಪ ಅಂದಾಗ ಅವಾಗಿಲ್ಲಣ್ಣ ಹಿಂಗೆ ಅಹಮದಾಬಾದ್ಗೆ ಹೋಗಿ ಕೇಳ್ತಿದ್ದಾರೆ, ಹೆಂಗೆ ಮಾಡೋಣ ಅಂದೆ. ತಡಿ ನಾನು ಮಾತಾಡ್ತಂತೇಳಿ ಮಾತಾಡಿ ಹೇಳ್ದೆ, ಅಹಮದಾಬಾದ್ಗೆ ಹೋಗ್ಬಿಡು. ದಿಲ್ಲಿಗೆ ಹೋದರೆ ಇನ್ನೇನು MP-ನಾಗ ನೈಟ್ ಗಾಡಿ ಓಡಿಸಲ್ಲ, ಮಕ್ಕಂತೀವಿ. ದಿಲ್ಲಿಗೆ ಹೋಗಿ ಒಳಕ್ಕೆ ಹೋಗಕ್ಕೆ 1 ದಿವಸ, ಹೊರಗೆ ಬರೋಕ್ಕೆ 1 ದಿವಸ, ಒಂದು 3 ದಿವಸ ಅಲ್ಲೇ 2 ದಿವಸ ವೇಸ್ಟ್ ಆಗ್ತತೆ. ಅಹಮದಾಬಾದ್ಗೆ ಹೋಗ್ಬಿಡು, ನಾಳೆ ಖಾಲಿ ಆಗ್ತತೆ ಗಾಡಿ. ಖಾಲಿಯಾಗಿ ಅಲ್ಲಿಂದನೇ ಲೋಡ್ ಮಾಡೋಣಂತೆ. ಶ್ರೀನಗರ ಇಲ್ಲ ಜಮ್ಮುಗೆ ಲೋಡ್ ಸಿಕ್ಕರೆ ಅಲ್ಲಿಂದ ಮಾಡೋಣಂತೆ, ಇಲ್ಲಾಂದರೆ ಊರಿಗೆ ಬರುವಂತೆ ಅಂತ ಹೇಳಿದರು. ನಾವು ಆ್ಯಕ್ಚುಲಿ ಕಾಶ್ಮೀರಿಗೆ ಹೋಗ್ಬೇಕಂತೇಳಿ ದಿಲ್ಲಿಗೆ ಲೋಡ್ ಮಾಡಿದ್ದು ನಾವು, ಕಾಶ್ಮೀರಿಗೆ ಹೋಗೋಣ ಅಂತೇಳಿ. ಆದರೆ ಹಿಂಗಾಗ್ಬಿಡ್ತು, ನಮ್ಮ ಮೂಡ್ ಔಟ್ ಆಗ್ಬಿಡ್ತು ನೋಡಿ. ದಿಲ್ಲಿ ಆಗಿದ್ದರೆ ಇದೇ ರೋಡ್ ಹಿಡ್ಕೊಂಡು ಸೀದಾ ಒಂದೇ ರೋಡ್ ಹಿಡ್ಕೊಂಡು 1,000 ಕಿಲೋಮೀಟ್ರ್ ಹೋಗ್ಬಿಡ್ತಿದ್ವಿ. ನಾಳೆ ಬೆಳಗ್ಗೆ ದಿಲ್ಲಿನಾಗಿರ್ತಿತ್ತು ಗಾಡಿ. ಇವತ್ತು ಬೆಳಗ್ಗೆ 6 ಗಂಟೆ ಬರ್ತಿದ್ವಿ ನಾವು. ಒಟ್ಟು ಅಲ್ಲಿ ಆಲ್ಟ್ ಮಾಡ್ತಿದ್ದಿಲ್ಲ. ದಿಲ್ಲಿಗೆ ಹೋಗೋದಾಗಿದ್ದರೆ ಸೀದಾ ಬಂದರೆ ಮಾಲೆಗಾಂವ್ ನಾವು ಡೀಸೆಲ್ ಹಾಕ್ಸ್ದಾಗ 11 ಗಂಟೆ ಆಗಿತ್ತು. ಮಾಲೆಗಾಂವ್ ಬರೋಷ್ಟೊತ್ತಿಗೆ ಒಂದು 4 ಗಂಟೆ ಅಂತ ಆಗೋದು. ಹೊತ್ತು ಮುಂಚೆನೇ ಬರ್ತಿದ್ವಿ, ಯಾಕಂದರೆ ನೈಟ್ ಟ್ರಾಫಿಕ್ ಕಮ್ಮಿ ಇರೋದು. ಒಂದು 3:30-4 ಗಂಟೆಗೆ ಬಂದು ಇಲ್ಲಿಂದ ಹೊರಟಿದ್ರು. ಇಷ್ಟೊತ್ತಿಗೆ ಇಂದೂರಾಗಿರ್ತಿತ್ತು ಗಾಡಿ. ಇಂದೂರಾಗೆ ನಾಳೆ ಬೆಳಗ್ಗೆ ಹೋಗಿ ದಿಲ್ಲಿ ಮುಟ್ಟೋದು, ಇಲ್ಲ ನಾಡ್ದ ಮುಟ್ಟೋದು ಗಾಡಿ. ಏನು ಮಾಡೋಂಗಿಲ್ಲ, ಅಹಮದಾಬಾದ್ನೇ ನಾಳೆ ಖಾಲಿ ಮಾಡಿ ಆ ಲೋಡ್ ಹುಡ್ಕೋಣ. ಫೋನ್ ಮಾಡಿದ್ದೀನಿ 1-2 ಟ್ರಾನ್ಸ್ಪೋರ್ಟಿಗೆ ಅಲ್ಲಿನೂ. ಮತ್ತು ಮೋರ್ಬಿಯಿಂದ ಟೈಲ್ಸ್ ಲೋಡ್ ಆಗ್ತದೆ ಶ್ರೀನಗರ ಜಮ್ಮುಗೆ, ಇಲ್ಲಾಂದರೆ ಅಹಮದಾಬಾದಿಂದ ಮೆಡಿಸನ್ ಡಬ್ಬೆ ಲೋಡ್ ಆಗ್ತೈತಂತೆ. ಪ್ಲಾಸ್ಟಿಕ್ ನಾವು ಯಾವುದನ್ನ ಒಂದು ತುಂಬ್ಕೊಂಡು ಹೋಗೋಣ. ಬನ್ನಿ ಮುಂದೆ ಹೋಗಿ ಸಿಗೋಣ. ಇಲ್ಲಿ ದುಲಿಯಾ ಹತ್ತತ್ರ ಬಂದೇಳಿ ಟೈರ್ ಪಂಚರ್ ಆಗಿಬಿಡ್ತು ಡಮ್ಮಿದು. ನೋಡಿ ಬಿಚ್ತದಾನೆ. ಲಿಫ್ಟಿಂದ ಇದೆ ಬಿಚ್ಚೋಣ ಅಂತ ಸ್ಟೆಪ್ನಿ ಬಿಚ್ಚಿದ್ನಿ. ಆ ಟೈರ್ ಬರಲ್ಲ, ಏರ್ ಬಂದು ಹೊಡೆದೋಗ್ಬಿಡ್ತು ಒಳಮಕ್ಕೆ. ನೋಡಿ ಬಿಸಿಲು ಹೆಂಗೈತಂದರೆ ಹೇಳ್ಬಾರ್ದು, ಬೆವ್ರ ನೀರು ಸುರಿತದವೆ. ಒಳ್ಳೆ ಹೋಗ್ಬೇಕಾದ್ರೆ ಟೈರ್ ಹೊಡೆದೋಗ್ಬಿಟ್ರೆ, ಪಂಚರ್ ಆಗಿಬಿಟ್ರೆ ಭಾರಿ ಬೇಜಾರಾಗ್ಬಿಡ್ತತೆ. ಟೈರ್ ಚೇಂಜ್ ಮಾಡ್ಕೊಂಡು ಸಿಗೋಣ ಬನ್ನಿ. ಇಲ್ಲೇ ನೋಡಿ ಟೈರ್ ಹೋಗಿರೋದು. ಇದಿಷ್ಟೇ ಕಟ್ ಆಗಿಬಿಡ್ತು, ಏರ್ ಬಂದು ಹೋಗ್ಯತ್ತೋ ಏನಾಯ್ತು. ಇವಾಗ ಡಮ್ಮಿ ಟೈರ್ ಚೇಂಜ್ ಮಾಡ್ತಾಯಿದ್ದೀವಿ ನೋಡಿ. ಇದು ಲಿಫ್ಟಿಗೆ ಏರ್ಸೋದು ಭಾಳ ಕಷ್ಟ. ನಮ್ಮ ಓನರು ಎಲ್ಲ ಕಲ್ಲು ಹೊಡೆದತ್ತೆ ನೋಡಪ್ಪ ಅಂದರು. ಇಲ್ಲಣ್ಣ ಈಟಾಗಿ ಏರ್ ಬಂದು ಹೋಗ್ಯತ್ತ ಅಂತೇಳಿ ವೀಡಿಯೋ ಮಾಡಿ ಕಳಿಸಿದ್ದೀವಿ ನೋಡಿ. ಮುಂದೆ ಸಿಗೋಣ ಬನ್ನಿ. ಇವರು ಟೈರ್ ಗೀರ್ ಹಾಕ್ಕೊಂಡು ಒಂದು ಜೀರಾ ಮಸಾಲ ಕುಡಿದು ಬಂದ್ವಿ. ಅಲ್ಲಿಂದ ಸೀದಾ ದುಲಿಯಾ ದಾಟ್ ಬಂದು ಸೋನಗಿರಿ ಫಾಟಕ್ ಇದೆ ನೋಡಿ. ಸೋನಗಿರಿ ಫಾಟಕ್ ಮೇಲೆ ಇಳಿದು ಹೋಗ್ತಿರೋದು. ಇಲ್ಲಿಂದ ಅಂಕಲೇಶ್ವರ 200, ಅಂಕಲೇಶ್ವರಿಂದ ಅಹಮದಾಬಾದ್ 200. ನಾನು ಈ ರೋಡ್ನಾಗ ಯಾಕೆ ಹೋಗ್ತಿರೋದು ಅಂದರೆ ನಮ್ದು ಹೈಟ್ ಜಾಸ್ತಿ ಐತೆ. ಅಲ್ಲಿ ಸೋನ್ಗಾಡು ಸೂರತ್ನಾಗ RTO ಇರ್ತಾನೆ. ಒಂದು RTO ತಪ್ಪಿಸ್ಬೋದು ಗುರು, 2 ತಪ್ಸೋಕ್ಕಾಗಲ್ಲ. ಒಬ್ಬನ ಹಿಡ್ಕೊಂಡ್ರೆ 15,000 ಕೇಸ್ ಆಗ್ತಾನೆ ಹೈಟ್ ಲೋಡ್ಗೆ.
ಅದಕ್ಕೆ ಯಾಕೆ ಹೋಗೋದು ಅಂತ ಹೇಳೋದೆ. ಈ ಕಡೆ ರೋಡ್ನಾಗ ಹೋದ್ರೆ ನಮ್ಗೆ ಒಬ್ಬನೇ RTO ಸಿಗೋದು, ಇಲ್ಲಾಂದ್ರೆ ಇದು ಬರೋಡಾದಾಗ ಸಿಗ್ತಾನೆ, ಅವ್ನು ಬರೋ 2,000 ಆನ್ಲೈನ್ ಕೇಸ್ ಹಾಕೋದು. 2,000 ಇಲ್ಲಿ 15,000 ಇಲ್ಲಿ, 2,000 ಹೋದ್ರೆ ಹೋಗ್ಬಿಡ್ಲಿ, ಅಲ್ಲಿ 15,000 ಸುಮ್ಮನೆ ಅನ್ಯಾಯವಾಗಿ ಹೋಗ್ಬಿಡ್ತೈತೆ. ಅದಕ್ಕೆ ಈ ರೋಡ್ನಾಗ ಹೋಗ್ತಿರೋದು. ರೋಡು ಚೆನ್ನಾಗೈತೆ. ಈ ರೋಡ್ನಾಗೆ ಈ ಗಾಡಿ ಈ ಗಾಡಿ ಬಂದಾಗ ಹೊಸ್ದಾಗಿ ಬಂದು ಸೆಕೆಂಡ್ ಟ್ರಿಪ್ನಾಗ ಹೋಗಿದ್ದು, ಏನೋ ತುಂಬಿಗೆ ಬಂದಿದ್ದೆ ಗುರು ಅಹಮದಾಬಾದಿಗೆ, ಗೊತ್ತಿಲ್ಲ, ಮರ್ತೋಗೈತೆ. ಅವಾಗ ನಮ್ಮ ದರ್ಶನ ನಾನು ಹೋಗಿದ್ದೆ ಈ ರೋಡ್ನಾಗ ಇಬ್ಬರು. ಅವನು ಅಲ್ಲೇ ಅಹಮದಾಬಾದ್ನಾಗ ಅದಾನಂತೆ. ಫೋನ್ ಮಾಡಿದ್ದೆ ರಾತ್ರಿ, ಸಿಕ್ಕು ಮಾತಾಡ್ಸ್ಕೊಂಡು ಒಂದು ಭಾಳ ದಿವಸ ಆಯ್ತು. ಅವಾಗ ಬಂದು ನಾನು ಮತ್ತೆ ಈ ರೋಡಿಗೆ ಬರ್ತಿರೋದು. IT ಇಲ್ಲಾಂದ್ರೆ ಇಲ್ಲಿ ಬರ್ತಿದ್ದಿಲ್ಲ, ನಾನು ಅಲ್ಲೇ ಹೋಗ್ಬಿಡ್ತಿದ್ದೆ. ದುಲಿಯಾರಿಂದ ಲೆಫ್ಟ್ ಹೊಡೆದ್ರೆ ಸೀದಾ ಸೂರತ್ತಿಂದ ರೈಟ್ ಹೊಡೆದ್ಬಿಟ್ರೆ ಒಂದೇ ರೋಡ್. ಅಲ್ಲಿ ಯಾಕೆ ಗೊತ್ತಾ ಗುರು ನಮಗೆ ಹೋಗಕ್ಕೆ ಬೇಜಾರು ಅಂದರೆ, ಟ್ರಾಫಿಕ್ ಗುರು, ಅದಕ್ಕೆ ಹೋಗಕ್ಕೆ ಬೇಜಾರು. ಇದು ಸಿಂಗಲ್ ರೋಡ್ನಾಗ ಲೇಟ್ ಆದ್ರೆ ಆಗಲಿ ಪರವಾಗಿಲ್ಲ ಅಂತೇಳಿ ಈ ಕಡೆನೇ ಹೋಗೋದು. ಆ ಟ್ರಾಫಿಕ್ಕಿಗೆ ಅರ್ಧ ಬೇಜಾರಾಗ್ತೈತೆ. ಅಲ್ಲಿ ಎಕ್ಸ್ಪ್ರೆಸ್ ಹೈವೇ ಓಪನ್ ಆಗಿಬಿಟ್ರೆ ನಾವು ಸೋನ್ಘಾಟ್ನಾಗ ಹತ್ತಿದ್ರೆ ಸೀದಾ ಹೊಸಾಡ್ನಾಗ ಹೋಗಿ ಇಳಿತೀವಿ. ಇನ್ನು ಕೆಲಸ ನಡೀತೈತೆ. ಅದು ನಾನು ಲಾಸ್ಟ್ ಟ್ರಿಪ್ಪು ಪ್ಲಾಸ್ಟಿಕ್ ಮಣಿ ತುಂಬ್ಕೆ ಬಂದಿದ್ದೆ, ಇದು ದಹೇಜಿಂದ ಮಂಗಳೂರಿಗೆ. ಆವಾಗ ಎಕ್ಸ್ಪ್ರೆಸ್ ಹೈವೇ ಹತ್ತೋಗಿದ್ದು ನಾನು. ಬರೋಚಿಗನ್ನ ಅಷ್ಟೇ ಕೆಲಸ ನಡೆದಿರೋದು. ಈ ಕಡೆ ಮುಂದಕ್ಕೆ ನಡೆದ್ಬಿಟ್ರೆ ಕೆಲಸ ಮುಗಿದು ರೋಡು ಚಾಲು ಆಗಿಬಿಟ್ರೆ ಸೀದಾ ವಲ್ಸಾಡ್ನಾಗ ಹತ್ತಿರ ಸೋನ್ಘಾಟ್ನಾಗ ಇಳಿತೀವಿ. ಸೋನ್ಘಾಟಿಂದ ಇದು ಸೀದಾ ದುಲಿಯಾ ಔರಂಗಾಬಾದ್ ಹೈವೇ ಮೇಲೆ ಓಡಾಡೋಣ. ಅದು ರೋಡ್ ಆಗೈತೆ. ಇವಾಗ ಬರ್ಬೇಕಾದ್ರೆ ನೋಡ್ಕೊಂಬಂದೆ, ನೋಡಿ ಇದೇ ರೋಡು. ಇವಾಗ ನಾವು 200 ಕಿಲೋಮೀಟ್ರ್ ಹಿಂಗೆ ಹೋಗ್ಬೇಕು ಇದೇ ರೋಡ್ನಾಗೆ ಸೀದಾ ಅಂಕಲೇಶ್ವರವರೆಗೂ. 250 ಕಿಲೋಮೀಟ್ರ್ ಇರೋದು ಅಂಕಲೇಶ್ವರ. ನೇತ್ರಾಂಗ್ 150, ಅಂಕಲೇಶ್ವರಿಂದ 200 ಕಿಲೋಮೀಟ್ರ್ ಅಹಮದಾಬಾದು. ವಾತಾವರಣ ಸಾಕತ್ತಿದೆ. ಅಂದರೆ ಈ ರೋಡಲ್ಲಿ ನೈಟ್ ಫುಲ್ ಗಾಡಿ ಓಡಾಡ್ತವೆ. ನೈಟು ನಾನು ಹೋಗಲ್ಲ, ನಿಲ್ಸಿ ಮಕ್ಕಂತಂದ್ರು ಇಲ್ಲಿ ಡಾಬಾ ಇದ್ದಾವೆ, ನಮಗೆ ಕಾಣ್ತಾ ಇದ್ದಾವೆ ನೋಡಿ. ರೈಟ್ ಸೈಡಿಗೆ ಇದು, ಲೆಫ್ಟ್ ಸೈಡಿಗೆ ಒಂದು ಡಾಬಾ, ರೈಟ್ ಸೈಡಿಗೆ ಒಂದು ಡಾಬಾ. ನೀವು ಡಾಬಾದಾಗ ಎಲ್ಲಿ ಬೇಕಾದ್ರೂ ಮಕ್ಕೋಬೋದು. ರಾಜಸ್ಥಾನಿ ಹೋಟ್ಲಿವು. ಅದು ಈ ರೋಡಲ್ಲಿ ಒಂದು ಸ್ವಲ್ಪ ಲೋಕಲ್ ಡಾಬಾದಾಗ ಮಕ್ಕಬಾರ್ದಷ್ಟೇ. ರಾಜಸ್ಥಾನಿ, ಪಂಜಾಬಿ ಡಾಬಾ, ಗುಜರಾತಿ ಹೋಟ್ಲು, ಇವು 3 ಡಾಬಾದಾಗ ಎಲ್ಲಿ ಬೇಕಾದ್ರೂ ಮಕ್ಕಳ್ರಿ. ಜಮ್ಮು ಡಾಬಾಗಳು ನಾವು ಎಂದೂ ಜಮ್ಮು ಡಾಬಾಕ್ಕೆ ಹೋಗಿಲ್ಲ. ಜಾಸ್ತಿ ನಿಲ್ಸೋದು ಪಂಜಾಬಿ ಇಲ್ಲ ರಾಜಸ್ಥಾನಿ, ಇಲ್ಲಾಂದರೆ ಮೇವತಿ ಡಾಬಾದಾಗ ಎಂದೆಂದು ಮಕ್ಕಂಡಿಲ್ಲ. ಒಂದೇ ಸಲ ಊಟ ಮಾಡಿ ಹೋಗ್ತೀವಿ ಅಷ್ಟೇ ಮೇವತಿ ಡಾಬಾಕ್ಕೆ. ಆ ಡಾಬಾ ಗಲೀಜು ಇರ್ತದೆ ಗುರು. ಮೇವತಿ ಡಾಬಾ ನೀಟ್ನೆಸ್ ಇರಲ್ಲ, ಏನಿಲ್ಲ. ಹೋಗಕ್ಕೆ ಬೇಜಾರು ನಮಗೆ. ನೀಟ್ನೆಸ್ಸು ನಂಬರ್ 1 ಕ್ವಾಲಿಟಿ ಅಂದರೆ ಗುಜರಾತಿ ಡಾಬಾ. ಅದು ಬಿಟ್ಟರೆ ಎಲ್ಲ ಹಿಂದು. ನೋಡಿ ಈ ಕಡೆ ಒಂದು ಡಾಬಾ, ಈ ಕಡೆ ಒಂದು ಡಾಬಾ ಐತೆ. ಇವೆಲ್ಲ ಡಾಬಾದಲ್ಲಿ ಎಲ್ಲಿ ಬೇಕಾದ್ರೂ ನಿಲ್ಸಿ ಮಾಡ್ಕೋಬೋದು. ನೋಡಿ ಬೇಜಾನ್ ಡಾಬಾ ಇದಾವೆ. ನಾವು ನೈಟ್ ಹೋಗಲ್ಲ ಅಂದರೆ, ನಾವು ಡೇನೇ ನೈಟ್ ಬರ್ಬೇಕಾಗಿತ್ತು. ನಾವು ಬಂದಿದ್ರೆ ಇಷ್ಟೊತ್ತಿಗೆ ಅಂಕಲೇಶ್ವರ್ಗೆ ಹೋಗ್ತಿದ್ವಿ. ನೋಡೋಣ ಬನ್ನಿ, ಮುಂದೆ ಹೋಗಿ ನೋಡೋಣ ಅಂತ. ಮಾಲಕ್ರೆ ರೋಡ್ ನೋಡಿ ಹೆಂಗೈತೆ. ಈ ರೋಡ್ನಾಗೆ 30ರಾಗೆ ಹೋಗ್ಬೇಕು ಗಾಡಿ, ಅದ್ರ ಮೇಲೆ ಹೋಗಂಗಿಲ್ಲ. ಅದ್ರ ಮೇಲೆ ಹೋದ್ರೆ ಪಾಠಕ್ಕೆ ಮುರಿದು ಹೋಗ್ತವೆ. ನೋಡೋಣ ಎಂಥ ರೋಡ್ ಐತೆ. ನೇತ್ರಾಂಗ್ ಅಂಕಲೇಶ್ವರ ರೋಡು